ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಕುರಿತು ಇದೇ ತಿಂಗಳು 21ನೇ ತಾರೀಕು ಗುರುವಾರ 11 ಗಂಟೆಗೆ ನಾವು ಒಂದು ಯುವ ಚಳುವಳಿಯನ್ನು ಇಟ್ಕೊಂಡಿದ್ದೀವಿ. ಫ್ರೀಡಮ್ ಪಾರ್ಕಲ್ಲಿ ಯುವ ಚಳುವಳಿ ಇರುತ್ತೆ. ಅದಂತರ ರಾಜಭವನ ಮುತ್ತಿಗೆಯನ್ನು ಇಟ್ಕೊಂಡಿದ್ದೀವಿ. ಕಾರಣ ಇಷ್ಟೇನೆ, ನೀಟ್ ಪೇಪರನ್ನು ಲೀಕ್ ಮಾಡುವಂಥದ್ದು BJP ಮತ್ತು BJPಯ ಹಿಂಬಾಲಕರು, BJP ಸರ್ಕಾರದ ಅವರ ಲೀಡ್ಗಳ ಹಿಂಬಾಲಕರು. ಅದನ್ನು ಖಂಡಿಸಿ ಏನು 22 ಲಕ್ಷ ಮನೇಲಿ ಕುಂತಿದ್ದಾರೆ, ಅವರ ಪರವಾಗಿ ಯುವ ಕಾಂಗ್ರೆಸ್ ಹೊರಟಿದೆ. ಮತ್ತು ಕೇಂದ್ರ ಸರ್ಕಾರ ಈ ಹೊಣೆಗಾರಿಕೆಯನ್ನು ಒತ್ತಿಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತಲೂ ಕೂಡ ಹೇಳ್ತಾ ಇಲ್ಲ, ಆಚೆ ಬರ್ತಾ ಇಲ್ಲ. ಓನ್ಲಿ ನಾವು CBI ಕೊಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಸುಳ್ಳನ್ನು ಹೇಳ್ತಾ ಇದ್ದಾರೆ ಹೊರತು ಆ ಹೊಣೆಗಾರಿಕೆ ಯಾರಾಗಿದೆ? ಹಗಲು ರಾತ್ರಿ ದುಡ್ದಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ರಿಸಲ್ಟ್ ಬಂದಿಲ್ಲ ಅಂತಂದರೆ ಮತ್ತೆ ಮರುಪರೀಕ್ಷೆ ಬರೀಬೇಕು ಅಂತಂದರೆ ಯಾರೋ ಸಾಲ ಮಾಡಿ ಓದಿ ಎಕ್ಸಾಮ್ ಬರ್ದಂತವನು ಇರ್ತಾನೆ, ಫೀಸ್ ಕಟ್ತಾನು ಅಂತ ಇರ್ತಾನೆ. ನಮ್ಮ ಮನಮೋಹನ್ ಸಿಂಗ್ ಅವ್ರ ಕನಸೇನಾಗಿತ್ತು ಅಂತಂದರೆ ಹಳ್ಳಿಯವನಿಗೂ ಒಂದೇ ಪೇಪರ್ ಇರಬೇಕು, ದಿಲ್ಲಿಯವನಿಗೂ ಒಂದೇ ಪೇಪರ್ ಇರಬೇಕು, ನಗರದವ್ರಿಗೂ ಒಂದೇ ಇರಬೇಕು, ಹಳ್ಳಿಯವ್ರಿಗೂ ಒಂದೇ ಇರಬೇಕು ಅನ್ನೋ ದೃಷ್ಟಿಯಿಂದ ಒಂದೇ ಸಮನಾದಂಥ ಕ್ವಶನ್ ಪೇಪರು, ಒಂದೇ ರೀತಿಯ ಎಕ್ಸಾಮು ಎಲ್ಲ ರಾಜ್ಯದಲ್ಲೂ ಒಂದೇ ಸಂದರ್ಭದಲ್ಲಿ ಆಗಬೇಕು. ಯಾಕಂದರೆ ಒಳ್ಳೆ ರೀತಿಯ ವೈದ್ಯರು ನಮ್ಮ ದೇಶಕ್ಕೆ ಮತ್ತು ವಿದೇಶಕ್ಕೆ ಕಳಿಸುವಂಥವ್ರು ಆಗಬೇಕು ಅಂತ. ಯಾರೋ ಕಳ್ತನ ಮಾಡಿ ಪೇಪರ್ ಲೀಕ್ ಮಾಡಿ ಅವರ ದುಡ್ಡಲ್ಲಿ ಪಾಸ್ ಆದರೆ ಇನ್ನು ನೆಕ್ಸ್ಟ್ ಡಾಕ್ಟರ್ ಯಾರು ಆಗ್ತಾರೆ? ಹಾಗಾದರೆ ನಾವು ಯಾರು ಮಾಫಿಯಾ ಇದ್ದಾರೆ ಅವ್ರನ್ನ ಗುಂಡಿಕ್ಕಿಕೊಳ್ಳುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಇದು ಹೊಣೆಗಾರಿಕೆಯನ್ನು ಅವ್ರು ತೊಗೊಬೇಕು. ಆಗಿಲ್ಲ ಅಂದರೂ ಕೂಡ ನಮ್ಮ ಉದ್ದೇಶ ಇಷ್ಟೇ. ಜೊತೆಗೆ ಏನು ನಮ್ಮ ರಾಜ್ಯದಲ್ಲಿ ಪೇಪರ್ ಲೀಕ್ ಆಗಿಲ್ಲ, 1,70,000 ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಮರುಪರೀಕ್ಷೆ ಬೇಡ, ಅವ್ರ ರಿಸಲ್ಟನ್ನು ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಯಾವ ರಾಜ್ಯದಲ್ಲಿ ಪೇಪರ್ ಲೀಕ್ ಆಗಿಲ್ಲ ಅಲ್ಲಿ ಮರುಪರೀಕ್ಷೆಯನ್ನು ಮಾಡಿ ಅಂತಲೂ ಕೂಡ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಉದಯ್ ಚಿ ಭಾನುವಾರ್ ಇರ್ತಾರೆ, ಮತ್ತು ನಮ್ಮ AIC ಜನರಲ್ ಸೆಕ್ರೆಟರಿಗಳು, ರಾಜ್ಯ ಉಸ್ತುವಾರಿಗಳಾದಂಥ ಸುರ್ಜಿವಾಲಾ ಸಾಹೇಬ್ರು ಇರ್ತಾರೆ, ನಮ್ಮ DCM ಸಾಹೇಬ್ರು ಇರ್ತಾರೆ, ನಮ್ಮ ಪದಾಧಿಕಾರಿಗಳಿದ್ದಾರೆ, ಇನ್ಚಾರ್ಜ್ ಅವರು ನಿಗಮ್ ಭಂಡಾರಿ ಇರ್ತಾರೆ, ಹಾಗೂ ಇನ್ನಿತರ ಸಚಿವರು ಕೂಡ ಇರ್ತಾರೆ. ಮೇಯ್ನಾಗಿ ಯಾರು ಯುವ ಕಾಂಗ್ರೆಸ್ನ ಅಧ್ಯಕ್ಷರುಗಳಾಗಿದ್ದರು, ಕೃಷ್ಣ ಬೈರೇಗೌಡರು ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ನಮ್ಮ ರಿಜ್ವಾನ್ ಅವರು ಇರ್ಬೋದು, ಬಸನಗೌಡ ಬಾದರ್ಲಿ ಅವರು ಇರ್ಬೋದು, ಈ ರೀತಿ ಹಲವು ನಾಯಕರುಗಳು ಅದರಲ್ಲಿ ಭಾಗವಹಿಸ್ತಾರೆ. ಎಲ್ಲ ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಯುವಕರು ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.